ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಡದಿ ಟೌನ್ಶಿಪ್ ಯೋಜನೆ ರಾಜಕೀಯ ಜಟಾಪಟಿಗೆ ಇದೀಗ ಕಾರಣವಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಗೆ ಸರ್ಕಾರ ಅಂತಿಮ ಅಧಿಸೂಚನೆಯನ್ನು ಹೊರಡಿಸಿದ್ದು ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಜೆಡಿಎಸ್ ಕೂಡ ಪಾದಯಾತ್ರೆ ಮಾಡೋಕೆ ಮುಂದಾಗಿದೆ. ಇನ್ನು ಟೌನ್ಶಿಪ್ ಯೋಜನೆ ನನ್ನ ಕನಸಿನ ಕೂಸು ಅಂತ ಡಿಕೆಶಿ ಹೇಳ್ತಾ ಇದ್ದಾರೆ. ಆದರೆ ರೈತರ ವಿರೋಧದ ಬೆನ್ನಲ್ಲೇ ನಾನು ಯೋಜನೆ ಕೈಬಿಟ್ಟಿದ್ದೆ, ಈಗ ಡಿಕೆಶಿ ರಿಯಲ್ ಎಸ್ಟೇಟ್ ದಂಧೆಯನ್ನ ಮಾಡ್ತಾ ಇದ್ದಾರೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಆರೋಪವನ್ನು ಮಾಡಿದ್ದಾರೆ. ಇನ್ನು ಸಿಎಂ ಡಿಕೆಶಿ ಮಾತನಾಡಿ ಈ ಯೋಜನೆಯನ್ನ ಮೋದಿ ಕೊಂಡಾಡಿದ್ದಾರೆ ಅಂತ ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ. ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತನಾಡಿದ್ದಾರೆ. ನೋಡ್ಕೊಂಡ್ಬರೋಣ. ಈಗ ಯೋಜನೆ ವಿರೋಧಿಸ್ತಾ ಇದ್ದಾರೆ, ಕಿಲ್ಲೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಪಕ್ಷಪತಿ 70,000 ಎಕರೆ ಅಕ್ವಿಷನ್ ಮಾಡಬೇಕು, ಹೊಸ ಟೌನ್ ಮಾಡಬೇಕು. ತೆಲಂಗಾಣ 40,000 ಎಕರೆ ಹೊಸ ಟೌನ್ ಮಾಡಬೇಕು. ಇದು ನಾನು ಮಾಡಿದ್ದಂತ ಟೌನ್. ಗ್ರೀನ್ ಲ್ಯಾಂಡ್ ತೋಟ, ತುರ್ಕಿ, ತರಕಾರಿ ಬೆಳೆಯುವಂತ ಲ್ಯಾಂಡ್ಗಳನ್ನೆಲ್ಲ ಅಪ್ಲಿಕೇಶನ್ ಆಗ್ತಾ ಇದೆ. ರೈತರು ಕಂಟಿನ್ಯೂಸ್ ಸ್ಟ್ರೈಕ್ ಮಾಡ್ತಾವ್ರೆ. ಅದ್ರ ಬಗ್ಗೆ ಚರ್ಚೆ ಮಾಡಬಹುದು. ಅವರು ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ. ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಸಬ್ಜೆಕ್ಟ್ ಒಂದು ಚರ್ಚೆ ಆಗ್ಬಹುದು. ಯಾಕಂದ್ರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಅನಾವಶ್ಯಕ ಗೊಂದಲ ಆಗ್ಬಾರ್ದು. ಒಂದು ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗ್ಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ. ಕ್ಯಾಬಿನೆಟ್ ಅಲ್ಲಿ ಬಂದಾಗ ವಿರೋಧ ವ್ಯಕ್ತವಾಗ್ತಿದೆ ಸರ್. ಸರ್ಕಾರದ ಒಂದು ವರ್ಚಸ್ಸಿಗೂ ಧಕ್ಕೆ ಆಗುತ್ತೆ. ಅದೇ ಹೇಳೋದು ಆಗ್ಬಾರ್ದು. ಅದನ್ನ ಒಂದು ನಾವು ಯಾವ್ದೋ ಒಂದು ಸ್ಕೀಮ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗಬಾರ್ದು. ಅದೇ ಒಂದು ಸಮಸ್ಯೆಗೆ ಉದ್ಭವ ಕಾರಣ ಆಗಬಾರ್ದು. ಅದನ್ನು ಕೂಡ ನಮ್ಮ ಗಮನದಲ್ಲಿ ಇದೆ ಅದ್ರ ಬಗ್ಗೆ. ಅದರಿಂದ ಈ ಬಿಡದಿ ಹೋರಾಟ ಏನಿಲ್ಲಲ್ಲ. ನಾನು ಇದನ್ನು ಕೂಡ, ಇದು ಒಂದಿನದ ಪ್ರಾಜೆಕ್ಟ್ ಅಲ್ಲ. ನಾನು ಮಾಧ್ಯಮದ ಮಿತ್ರರಿಗೆ ಹೇಳ್ತೀನಿ, ನಮ್ಮ ಕೆಂಪೇಗೌಡ ಬಡಾವಣೆ ಶುರು ಮಾಡಿ ಎಷ್ಟು ವರ್ಷಪ್ಪ ಆಯ್ತಾ? 15 ವರ್ಷ ಆಯ್ತಪ್ಪ. ಕೆಂಪೇಗೌಡ ಬಡಾವಣೆ ಮಾಡಿ 15 ವರ್ಷ ಆಗೈತೆ. ಇನ್ನೂ ಅವ್ರಿಗೆ ಕುಡಿಯೋ ನೀರು ಕೊಟ್ಟಿಲ್ಲ, ಕರೆಂಟ್ ಕೊಟ್ಟಿಲ್ಲ, ರಸ್ತೆಗಳು ಕೊಟ್ಟಿಲ್ಲ. 15 ವರ್ಷ. ಸೈಟ್ ಎಷ್ಟು ಖಾಲಿ ಇದೆ? 90% ಸೈಟ್ ಹಂಗೆ ಖಾಲಿ ಇದೆ. 90% ಯಾರು ಮನೆಯೇ ಕಟ್ಟಿಲ್ಲ. ಎಲ್ಲರೂ ರೀಸೇಲ್ಗೆ ಇಟ್ಕೊಂಡಿರೋ ಅದು. ಈ ಶಿವರಾಮ ಕಾರಂತ ಬಡಾವಣೆಯಲ್ಲಿ ಅಲ್ಲೊಂದು 20-30 ಸಾವಿರ ಸೈಟ್ ಮಾಡ್ತಾ ಇದ್ದಾರೆ. 30,000 ಯಾರ ಮನೆ ಹಾಳು ಮಾಡ್ತಾ ಇದ್ದಾರೆ? ಇನ್ನೇನೋ ಸ್ಟಾರ್ಟಿಂಗಲ್ಲಿ 5 ವರ್ಷ ಇದ್ದಿದ್ರೆ ಏನೋ 5 ವರ್ಷದಲ್ಲಿ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ಬೋದಾಯ್ತು. ಇರೋದೇ ಇಲ್ಲಲ್ಲ ನೀವು. ಅದರಿಂದ ನಿಮ್ಮ ಎಲ್ಲ ಕಸದ್ದು 60 ವರ್ಷ, ಬಿಡದಿದು 20 ವರ್ಷದ ಪ್ರಾಜೆಕ್ಟ್. ಅದು 20 ಇಯರ್ಸ್ ಬಿಡದಿ. ಯಾಕಂದರೆ ಫಸ್ಟ್ ಸ್ಟೇಜ್ ಮಾಡವ್ರೆ, ಫಸ್ಟು, ಸೆಕೆಂಡು, ಥರ್ಡು ಅಕ್ವಿಜೇಷನ್ಸು ಇದೆಲ್ಲ. ಅದು 20 ವರ್ಷ. ಈ ಬಿಡದಿ ಟೌನ್ಶಿಪ್ ಯೋಜನೆ 2006ರಲ್ಲಿ ಘೋಷಣೆಯಾದಂತಹ ಒಂದು ಯೋಜನೆ ಆಗಿದೆ. 2026ರಲ್ಲಿ 2006ರಲ್ಲಿ 20 ವರ್ಷಗಳ ಅಂತರ ಕೂಡ ಇರುವಂಥದ್ದು. ಸರ್, ರಾಜ್ಯ ಸರ್ಕಾರದಿಂದ ರಿಯಲ್ ಎಸ್ಟೇಟ್ ದಂಧೆ ಏನಾದರೂ ನಡೀತಾ ಇದೆಯಾ ಅಂತ ದೋಸ್ತಿ ನಾಯಕರು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು ಈ ಒಂದು ವಿಚಾರವಾಗಿ. ಆದರೆ ಸಾಯ್ತಾ ಇರೋರು ಮಾತ್ರ ಇಲ್ಲಿ ರೈತರು ಅಂತಾನೆ ಹೇಳ್ಬೋದು ಸರ್. ಮುಂದೆ ರೈತರ ಹೊಟ್ಟೆಪಾಡೇನು? ಯೋಜನೆ ಬೆಂಗಳೂರು ನಗರದ ಒತ್ತಡ ಕಡಿಮೆ ಮಾಡಬೇಕು, ಇಲ್ಲಿ ಜನಸಂದಣಿ ಕಡಿಮೆ ಮಾಡಬೇಕು, ಟ್ರಾಫಿಕ್ ಕಡಿಮೆ ಮಾಡಬೇಕು, ಇಲ್ಲಿ ಏನು ನಗರೀಕರಣ ಇದೆ ಇದನ್ನು ಟೌನ್ಶಿಪ್ಪನ್ನು ಒಂದು ವಿಸ್ತರಿಸುವಂಥ ಯೋಜನೆ. ಅಲ್ಲೆಲ್ಲೋ ಒಂದು ಕಡೆ ಬಿಡದಿಯಲ್ಲಿ ಮಾಡುವ ಯೋಜನೆಯಲ್ಲಿ ಲೋಪ ಇರಲಿಲ್ಲ ಅಂತ ಅನ್ಕೋತೀನಿ. ಬೆಂಗಳೂರು ನಗರ ಬೆಳೀತಾ ಇರುವ ರೀತಿಗೆ ಒಂದು ಬದಲಿ ಅಥವಾ ಪರ್ಯಾಯ ವ್ಯವಸ್ಥೆ ಬೇಕಾಗಿತ್ತು ಅನ್ನುವಂಥದ್ದು. ಆದರೆ ಇವರು ಆಯ್ಕೆ ಮಾಡಿಕೊಂಡಿರುವಂಥ ಜಮೀನುಗಳಲ್ಲಿ ತೊಂದರೆ ಇರುವಂಥದ್ದು. ಫಲವತ್ತಾದ ಭೂಮಿಯನ್ನು ನೀವು ನಗರೀಕರಣ ಮಾಡೋದಕ್ಕೆ ಅಥವಾ ಕೈಗಾರಿಕೋದ್ಯಮ ಮಾಡೋದಕ್ಕೋ ಅಥವಾ ಇನ್ನೊಂದು ಏನೋ ಜನಸಂದಣಿ ಮಾಡೋದಕ್ಕೋ ಅಥವಾ ಜನೋಪಯೋಗಿ ಮಾಡ್ತೀನಿ ಅಂತ ಬಿಟ್ಟು ಫಲವತ್ತಾದ ಭೂಮಿಯನ್ನು ರೈತರಿಂದ ಕಸಿದುಕೊಳ್ತೀರಿ ಅಂತಂದಾಗಲೇ ಈ ಸಮಸ್ಯೆಗಳು ಎದ್ದಿರುವಂಥದ್ದು. 9,600 ಚಿಲ್ಲರೆ ಎಕರೆ ಇದು. ಈಗಾಗಲೇ 500 ಚಿಲ್ಲರೆ ಎಕರೆನ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ನಿಗದಿ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಅವರಿಗೊಂದು 2 ಕೋಟಿಯಿಂದ 2.5 ಕೋಟಿ ರೂಪಾಯಿ ಕನಿಷ್ಠ ಬೆಲೆ ನಿಗದಿ ಮಾಡಿದಿರಿ. 50% ಅಭಿವೃದ್ಧಿಪಡಿಸಿದ ಭೂಮಿಯನ್ನು ವಾಪಸಾತಿ ಮಾಡ್ತೀರಿ ಹಣದ ಬದಲಿಗೆ ಅನ್ನುವಂಥದ್ದು ಕೊಟ್ಟಿದ್ದೀರಿ. ಇಲ್ಲಿ ಸಮಸ್ಯೆ ಬಂದಿರೋದು
ಕುಮಾರಸ್ವಾಮಿ ಅವರು ಹೇಳಿರುವಂತೆ ಅವರ ಕನಸಿನ ಪ್ರಾಜೆಕ್ಟ್ ಆಗಿತ್ತಂತೆ ಇದು. ರೈತರ ವಿರೋಧಿ ಹೋರಾಟಗಳು ನಡೆದಾಗ ನಾನೇ ವಾಪಸ್ ಬಂದುಬಿಟ್ಟಿದ್ದೆ, ಈಗ ಲಾಭಕ್ಕೋಸ್ಕರ ಇವರು ಇದನ್ನು ಕೈಗೆತ್ಕೊಳ್ತಾ ಇದ್ದಾರೆ ಅನ್ನುವಂಥ ವಾದ ಮಾಡ್ತಾ ಇದ್ದಾರೆ. ಹಾಗಾದರೆ ಈ ಯೋಜನೆ ಬರಲೇಬಾರದಾ? ಬರಬೇಕು. ಬರದೇ ಇದ್ದರೆ ಮತ್ತೆ ಬೆಂಗಳೂರಿಗೆ ಉಳುಗಾಲವೇ ಇಲ್ಲ ಅನ್ನುವಂಥ ನಿಟ್ಟಲ್ಲಾಗತ್ತೆ. ಈ ಬಗ್ಗೆ ರೈತರುಗಳು ಏನು ಹೋರಾಟ ಮಾಡ್ತಾ ಇದ್ದಾರೆ ಒಂದೂವರೆ ವರ್ಷದಿಂದ, ಅದರಲ್ಲಿ ಒಬ್ಬರು ನಮ್ಮ ಜೊತೆಗಿದ್ದಂಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನಾಗರಾಜು ಮಂಡ್ಲಳ್ಳಿ ಅಂದ್ಬಿಟ್ಟು ಸರ್, ಬೈರಮಂಗಲ ಬೆಚ್ಚುಗಾರನಹಳ್ಳಿ ರೈತರ ಭೂ ಹಿತ ರಕ್ಷಣಾ ಸಂಘದ ಖಜಾಂಚಿ ಸರ್ ನಾನು. ನಮಸ್ಕಾರ. ಈಗ ಇದು ಯಾವಾಗಿಂದ ಹೋರಾಟ ಮತ್ತೆ ಯಾವ ವಿರುದ್ಧವಾಗಿ ನಿಮ್ಮ ಹೋರಾಟ ಸರ್? ಸರ್ ನಾವು ಮಾರ್ಚ್ 2025 11ನೇ ತಾರೀಕು ನಾವು ಈ ಹೋರಾಟವನ್ನ ಸ್ಟಾರ್ಟ್ ಮಾಡಿದ್ರು ಸರ್. 12ನೇ ತಾರೀಕು ಮಾರ್ಚ್ 2025 ಇವರು ಫಿಲ್ಮ್ ನಲ್ಲಿ ನೋಟಿಫಿಕೇಶನ್ ಮಾಡಿದ್ರು. ಅವತ್ತಿಂದನವರೆಗೂ ಕೂಡ ನಾವು ನಿರಂತರವಾಗಿ ಪ್ರತಿಭಟನೆ ಮತ್ತು ಧರಣಿಯನ್ನ ಮಾಡ್ಕೊಂತ ಬರ್ತಾ ಇದೀವಿ ಸರ್. ಪಾದಯಾತ್ರೆ ರಾಮನಗರ DC ಆಫೀಸ್ ಅವ್ರಿಗೆ ಪಾದಯಾತ್ರೆ ಮಾಡಿದ ಸಾವಿರಾರು ಸಂಖ್ಯೆಯಲ್ಲಿ 2,500 3,000 ರೈತರು ಟ್ರಾಕ್ಟ್ರು ಮತ್ತೆ ಬೈಕು ಕಾರುಗಳ ಮುಖಾಂತರ ಹೋಗಿ ಮನವಿ ಕೊಟ್ಟು ಆ ಮನವಿಗೂ ಏನು ಸ್ಪಂದನೆ ಇಲ್ಲ. GBD ಆಫೀಸ್ಗೆ ಸರಿಸುಮಾರು 3,500 ಅಬ್ಜೆಕ್ಷನ್ ಆಗ್ತು, ಅದಕ್ಕೂ ನಮ್ಗೆ ಮನ್ನಣೆ ಇಲ್ಲ. ಅದಾದ ನಂತರ ನಾವು ನಿರಂತರವಾಗಿ ಪ್ರತಿಭಟನೆ ಮಾಡಿ ತಿರ್ಗಾ ಕಳೆದ 10 ತಿಂಗಳಿಂದ ನಾವು 10-12 ತಿಂಗಳಿಂದನೂ ನಾವು ಒಂದು ಬೈರಮಂಗಲ ಸರ್ಕಲ್ ನಲ್ಲಿ ರಸ್ತೆ ಬದಿನಲ್ಲಿ ಒಂದು ದೇವಸ್ಥಾನ ಮುಂದೆ ಒಂದು ಏನು ಅಹೋರಾತ್ರಿ ಧರಣಿಯನ್ನು ಸ್ಟಾರ್ಟ್ ಮಾಡ್ತಾರೆ ಸರ್. ಅಲ್ಲಿ ನಮ್ಗೆ ಒಂದು ಮರ ಇದೆ, ಒಂದು ದೇವಸ್ಥಾನ ಮುಂದೆ ಮರ ನೆಳ್ಳಿದೆ, ಅಲ್ಲಿ ಅಕ್ಕಪಕ್ಕ ಎಲ್ಲ ಚರಂಡಿ, ದುರ್ವಾಸನೆ, ಮತ್ತೆ ಮೇಲ್ಗಡೆ ಒಂದ್ ಸೀಟ್ ಹಾಕೊಳಕ್ಕೆ ಮರದ ಕೊಂಬೆ ಬೀಳ್ತವೆ, ಮಳೆ ಬಂದ್ರೆ ನಮ್ಗೆ ಕುತ್ಕೊಳಕ್ಕೆ ಧರಣಿ ಮಾಡಕ್ಕೆ ನಮ್ಗೆ ಇದಿಲ್ಲ ಅನ್ಬಿಟ್ಟು ಸೀಟ್ ಹಾಕೊಳಕ್ಕೆ ಎಲ್ಲ ಇದ್ ಮಾಡಿದ್ರು. ಪೊಲೀಸ್ ಮುಖಾಂತರ ಬಿಟ್ಟು ನಮ್ಗೆ ದಬ್ಬಾಳಿಕೆ ಮಾಡಿ ಆ ಸೀಟ್ ಹಾಕೊಳಕ್ಕೂ ಬಿಡ್ಲಿಲ್ಲ. ಮಹಿಳೆಯರು, ವಯಸ್ಸಾದ ಮಹಿಳೆಯರು, ಮಕ್ಕಳು, ವೃದ್ಧರು ಎಲ್ಲ ಸೇರಿ ನಿರಂತರವಾಗಿ ಅವತ್ತಿಂದನೂ ಕೂಡ ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇದೀವಿ. ಇಲ್ಲಿ ಒಂದು ಪ್ರಶ್ನೆ ಹೇಳೋದೇನು ಅಂತಂದ್ರೆ, 9 ಕಂದಾಯ ಗ್ರಾಮಗಳ ಯೋಜನೆ ಇದು. 9 ಕಂದಾಯ ಗ್ರಾಮ ಏನೋ ಬರುತ್ತೆ ಅಲ್ವಾ ಇದರಲ್ಲಿ? ಹೌದು ಸರ್. ಅದರಲ್ಲಿ 3 ಗ್ರಾಮಗಳನ್ನ ಆಯ್ಕೆ ಈಗಾಗಲೇ ಮಾಡ್ಕೊಂಡಿದ್ದಾರೆ ಅಲ್ವಾ ಭೂಸ್ವಾಧೀನಕ್ಕೆ. ನಿಮ್ಮ 9 ಗ್ರಾಮದವರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ದೀರಾ ಅಥವಾ ಕೆಲವರು ಮಾತ್ರ ಹೋರಾಟ ಮಾಡ್ತಾ ಇದ್ದೀರಾ? ನಿಮ್ಮಲ್ಲಿ ಒಂದು ಗೊಂದಲ ಇದೆಯಾ ಅಂತ? ಒಂದು ಬೇಡ ಅನ್ನೋ ಪರ, ಇನ್ನೊಂದು ಬೇಕು ಅನ್ನೋ ಪರ ಏನಾದ್ರು ಹೋರಾಟ ಮಾಡಿದ್ದಕ್ಕೆ ಈ 1.5 ವರ್ಷ ತಳ್ಕೊಂಬಂತ ಹೋರಾಟ ಅಂತ? ಸರ್ ಇವರು ಪ್ರಥಮದಿಂದಲೂ ಕೂಡ 10 ಕಂದಾಯ ಗ್ರಾಮ ಮತ್ತೆ 26 ಹಳ್ಳಿ ಸರ್, 16 ಉಪಗ್ರಾಮಗಳು ಸೇರಿ 26 ಹಳ್ಳಿ ಬರುತ್ತೆ ಸರ್. 2 ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಾವು ಇವರು ಮೊದ್ಲಿಂದನೂ ಪ್ರಥಮದಿಂದಲೂ 80% ಒಪ್ಕೊಂಡವ್ರೆ ಅಂತ ಇವರು ಏನೋ ಭೂ ಸ್ವಾಧೀನ ಪರ ಇರೋರು. ಕೆಲವರು ರೈತರುಗಳು ಏನು ಪ್ರಭಾವಿ ರೈತರುಗಳಿದ್ದಾರೆ, ಏನು ಜಮೀನು ಉಳ್ಳವರು, ಏನು 10 ಎಕರೆ 20 ಎಕರೆ 15 ಎಕರೆ ಉಳ್ಳವರು ಅಂತಾರೆ ಏನಿದ್ದಾರೆ, ಬೆರಳು ಎಣಿಕೆ ಎಷ್ಟು ಒಂದು 5 ಜನ 10 ಜನ ರೈತರುಗಳು. ಅವ್ರ ಒಂದು ಏನಂತಾರೆ ಅವ್ರಿಗೆ, ಒಂದು ಸ್ವಲ್ಪ ಜನ ರೈತರುಗಳನ್ನ ಅವ್ರ ಒಡನಾಡಿಗಳಿರ್ತಾರಲ್ವಾ, ಅವ್ನ ಜೊತೆ ಕೂಡ್ಕೊಂಡು ನಾವು 20% 80% ಒಪ್ಕೊಂಡ್ಬಿಟ್ಟಿದೀವಿ. ಆಮೇಲೆ ಇಲ್ಲಿ ಯಾರು ರೈತರೇ ಇಲ್ಲ, ಎಲ್ಲ ಇದು ಬರಡು ಭೂಮಿ ಅಂತಕ್ಕಂಥದ್ನ ಹೇಳಿ ಸುಳ್ಳು ಆಶ್ವಾಸನೆಯನ್ನ ನೀಡಿ ಮತ್ತೆ ಸುಳ್ಳು ಪ್ರಚಾರವನ್ನ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾನು ಹೇಳೋದೊಂದೇ ಮತ್ತ 80% ಒಪ್ಕೊಂಡಿದ್ರೆ ಕಳೆದ 16 ತಿಂಗಳಿಂದ ನಾವು ಸತತವಾಗಿ ಹೋರಾಟವನ್ನ ಮಾಡ್ಕೊಂಡ್ ಬರ್ತಾ ಇದೀವಲ್ಲ, ಯಾಕೆ ಇವರು ಮತ್ತೆ ಅಕ್ವಿಷನ್ ಮಾಡ್ಕೊಳಕ್ ಆಗ್ಲಿಲ್ಲ? ಈಗ ಇವರು ಬೆಂಗಳೂರು ಅಭಿವೃದ್ಧಿ ಪಡಿಸ್ದಂಗೆ ನಿಮ್ಮ ಬಿಡದಿಯನ್ನು ಅಭಿವೃದ್ಧಿ ಪಡಿಸ್ತೀವಿ, 1 ಲಕ್ಷ ಉದ್ಯೋಗ ಸೃಷ್ಟಿ ಮಾಡ್ತೀವಿ, 50% ಅಭಿವೃದ್ಧಿ ಪಡಿಸಿದ ಭೂಮಿಯನ್ನು ನಿಮ್ಗೆ ವಾಪಸ್ ಕೊಡ್ತೀವಿ, 2 ಕೋಟಿಯಿಂದ 2.5 ಕೋಟಿವರೆಗೂ ಎಕರೆಗೆ ನಿಮಗೆ ಹಣ ಕೊಡ್ತೀವಿ ಅಂತ ಹೇಳಿದಾಗ್ಲೂ ನೀವು ಬಗ್ಗೋದಿಲ್ಲ ಅಂತಂದ್ರೆ ನಿಮ್ಮ ನಿರ್ದಿಷ್ಟ ನಿಲುವು ಏನಂಗಂದ್ರೆ? ಸರ್ ಇವಾಗ ನೀವು ಅಭಿವೃದ್ಧಿ ಮಾಡ್ತೀವಿ, ಬೆಂಗಳೂರು ಏನ್ ಅಭಿವೃದ್ಧಿ ಆಗಿದೆ ಸರ್? ಒಂದ್ ರಸ್ತೆ ಗುಂಡಿ ಮುಚ್ಚಕ್ಕಾಗ್ಲಿಲ್ಲ, ಒಂದ್ ರಾಜಕಾಲುವೆ, ಒಂದು ಒತ್ತುವರಿಯನ್ನ ತೆರವುಗೊಳಿಸಕ್ಕಾಗ್ಲಿಲ್ಲ. ಇವತ್ತು ಮಳೆ ಬಂದ್ರೆ ಇವತ್ತು ಎಲ್ಲಾ ಬಡಾವಣೆಗಳು ನೀವು ನೋಡ್ತಾ ಇದ್ದೀರಿ, ಎಲ್ಲಾ ಬಡಾವಣೆಗಳು ತುಂಬಿಕೊಂಡು 10,000 ಜನ ಒಂದು ಮರಣವನ್ನ ಹೊಂದವ್ರೆ. ಇವತ್ತು ಶಿವರಾಮ್ ಕಾರಂತರ ಬಡಾವಣೆ ಏನಾಯ್ತು, ವಿಶ್ವೇಶ್ವರ ಬಡಾವಣೆ ಏನಾಯ್ತು, ಕೆಂಪೇಗೌಡ ಬಡಾವಣೆ ಏನಾಯ್ತು, ಮತ್ತೆ ನಮ್ಮ ಆನೇಕಲ್ ಭಾಗದ ಸೂರ್ಯಸುಟಿ ಏನಾಯ್ತು, ಇವೆಲ್ಲ ಡೆವಲಪ್ಡ್ ಆಗಿದ್ಯಾ? ನೀವು ಒಂದು ಕೇಳಬೇಕು, ನೀವೇನು ಅಂತಂದ್ರೆ ನಿಮ್ಮ ನಗರೀಕರಣಕ್ಕೋಸ್ಕರ ಬಂಜರು ಭೂಮಿಯನ್ನ ಬಳಸಿ ಈ ರೀತಿ ಫಲವತ್ತಾದ ಭೂಮಿಯನ್ನ ಯಾಕೆ ಬಳಸ್ತಾ ಇದ್ದೀರಿ ಅಂತ ಒಕ್ಕೊರಲಿನಿಂದ ಕೇಳಿದ್ದೇ ಇಲ್ವಾ ನೀವು ಅಂತ, ಅಥವಾ ನಿಮ್ಮನ್ನ ಕೇಳಿಸ್ಕೊಂಡಿಲ್ವಾ ಯಾರು ಅಂತ?
ಸರ್ 16 ತಿಂಗಳಿಂದ ಸತತವಾಗಿ ಅದನ್ನೇ ಬಡ್ಕೋತಾ ಇದೀವಿ. ಮತ್ತೆ ಎಲ್ಲ ಡ್ರೋನ್ ಸರ್ವೆ ಮಾಡಿದೀವಿ ಸರ್. ನಾವು ಪ್ರಥಮದಿಂದಲೇ ನಾವು ಡ್ರೋನ್ ಸರ್ವೆ ಮಾಡಿ 2 ಪಂಚಾಯತಿ 26 ಹಳ್ಳಿ ಗ್ರಾಮಗಳು ನಾವು ಡ್ರೋನ್ ಸರ್ವೆ ಮಾಡಿದ್ದೀವಿ ಸರ್. ಅದು ವಿಡಿಯೋ ಕ್ಲಿಪ್ ನಮ್ಮ ಹತ್ರ ಇದೆ. ಇದು ಎಷ್ಟು ಜನರ ರೈತರ ಹೋರಾಟ ಸರ್? ಇದೀಗ ನೀವು ಹೋರಾಟ ಮಾಡ್ತಾ ಇರುವಂತದ್ದು 1 ವರ್ಷ, ನಿಮ್ಮ ಜೊತೆಗೆ ಇರುವಂತಹ ರೈತರ ಸಂಖ್ಯೆ ಎಷ್ಟು ಸರ್? 80 ರಿಂದ 75% ನಮ್ಮ ಜೊತೆಗಿದ್ದಾರೆ ಸರ್ ರೈತರು. ಹೋರಾಟ ಮಾಡಿ ಎಲ್ಲ ಸಣ್ಣ ಹಿಡುವಳಿದಾರರು, ಬಡವರು, ಕೂಲಿ ಕಾರ್ಮಿಕರು ಎಲ್ಲ ನಮ್ಮ ಜೊತೆಗಿದ್ದಾರೆ ಸರ್. ಒಂದು 10 ರಿಂದ 15% ಪ್ರಭಾವಿ ಭೂಮಿ ಉಳ್ಳವರು ಇರ್ಬೋದು ಸರ್, ಅಷ್ಟೇನೆ. ಬೆರಳೆಣಿಕೆ ದಿನಗಳಲ್ಲೇ ನಾವು ನಿಮ್ಮ ಜೊತೆಗೆ ಬಂದು ಸೇರ್ಕೋತೀವಿ. ನಿಮ್ಮ ಹೋರಾಟ ನಿರಂತರವಾಗಿರಲಿ. ನಮಸ್ಕಾರ. ಅಂದರೆ ರೈತರನ್ನ ಇವರು ಮುಟ್ಟಿ ಬದುಕ್ತೀವಿ ಅಥವಾ ಬೆಳಿತೀವಿ, ಸರ್ಕಾರ ಉಳಿಸ್ಕೋತೀವಿ ಅಂತ ಇವರೇನಾದರೂ ಹೊರಟು ಬಿಟ್ಟರೆ, ನಿಜಕ್ಕೂ ಆ ರೈತರ ಭೂಮಿಗಳನ್ನು ನೋಡ್ತಾ ಇದ್ದರೆ, ಆ ಭೂಮಿ ತಾಯಿಯನ್ನು ನೋಡ್ತಾ ಇದ್ದರೆ, ಇವರೇನಾದರೂ ಕತ್ತಿಸುವಂಥ ಪ್ರಯತ್ನ ಏನಾದರೂ ಮಾಡಿದ್ರೆ, ಈ ಹಿಂದೆ ನಡ್ಕೊಂಡಿರುವಂಥ ರೀತಿಗೆ ಸರ್ಕಾರ ರೈತರ ವಿರುದ್ಧವಾಗಿ ನಡ್ಕೊಂಡಿರುವಂಥ ರೀತಿಯನ್ನು ನೋಡಿ ಕೂಡ ಈಗ ಬುದ್ಧಿ ಕಲಿತು ಬೇರೆ ಏನಾದರೂ ಬದಲಿ ವ್ಯವಸ್ಥೆ ಮಾಡ್ಕೋಬೇಕೇ ವಿನಃ ಮತ್ತೆ ನಾನು ಹಸಿರಿಗೆ ಕಿಚ್ಚಿಡ್ತೀನಿ ಅಂತ ಏನಾದರೂ ಇವರು ಹೊರಟಿದ್ದೆ. ಅದರಲ್ಲಿ ಸಂಕಷ್ಟ ದಿನಗಳು ತುಂಬ ಹತ್ತಿರದಲ್ಲಿ ಇದ್ದಂಗೆ ಇರುತ್ತೆ ಸರ್ಕಾರಕ್ಕೆ. ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಈ ನಿಟ್ಟಲ್ಲಿ ಸರ್ಕಾರ ಮತ್ತೊಂದು ಚಿಂತನೆ ಹಚ್ಕೋಬೇಕು ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ನೋಡೋಣ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.